ಯಾರ್ಯಾರು ಸಾರ್ವಜನಿಕ ಆಸ್ತಿ ಉಳಿಸ್ಬೇಕು ನ್ಯಾಯಬದ್ಧವಾಗಿದೆ ಅಂತ ಬರ್ತಾರೋ ಎಲ್ಲ ಬೆಂಬಲವನ್ನು ತಗೋತೇನೆ. ಮುಸಲ್ಮಾನರನ್ನು ಅಂತ ಹೇಳಿದೆ ನಾನು. ಯಾರು ಅದು ಒಳ್ಳೆ ಚೆನ್ನ ನಾ ಶಾಸಕ ಏನು ನನಗೆ ಕೇಳಪ್ಪ, ಅವ್ರಿಗೆ ಕೇಳು. ನಾಳೆ ಬರ್ತಾರೆ, ಮೋಸ್ಟ್ಲಿ ಬರ್ಬೋದು ನಾಳೆ, ಕೇಳಿ. ಅಲ್ಲ, ಅವರು ನನಗೆ ಗೊತ್ತಿರೋ ಪ್ರಕಾರ ಸುಮ್ಮನೆ ಕೂತಿಲ್ಲ. ಹಿಂದೆ ಆಡಳಿತ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದಾಗ ಅವರು ಅದಕ್ಕೊಂದು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವ್ರಿಗೆ ಕೊಟ್ಟಿರೋಂಥ ಪರ್ಮಿಷನನ್ನು ಕ್ಯಾನ್ಸಲ್ ಮಾಡಿ ಅಂತ. ಇದೇನೋ ಕಾನೂನು ಬಾಹಿರ ಪರ್ಮಿಷನ್ ಅಂದ್ರಲ್ಲ, ಅವ್ರ ಗಮನಕ್ಕೆ ಬಂದು ಅವ್ರು ಪತ್ರ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಯಾರೋ ಬಡ್ಡಿ ಜಿಲ್ಲೆ ಏನು ಮಾಡ್ತೀರಿ, ಎಲ್ಲರನ್ನೂ ಪ್ರೆಷರ್ ಹಾಕಿ ಲಂಚ ಕೊಡ ಲಂಚ ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡೋ ಕಡೆ ಇನ್ಫ್ಲೂಯೆನ್ಸ್ ಮಾಡಿ ಈ ಮಟ್ಟಕ್ಕೆ ತನಕ ತಂದಿದ್ದಾರೆ. ಇನ್ನು ಬ್ರಹ್ಮ ಬಂದರು ಆ ಜಾಗ ಆ ಮುಸಲ್ಮಾನರ ಕೈಯಲ್ಲಿ ಹೋಗಲ್ಲ. ಹಿಂದೂ ಸಮಾಜ ಜಾಗೃತಿಯಾಗಿದೆ, ರಾಷ್ಟ್ರಭಕ್ತರು ಜಾಗೃತಿ ಆಗಿದ್ದಾರೆ, ಸಾರ್ವಜನಿಕ ಆಸ್ತಿಯನ್ನು ಉಳಿಸ್ಬೇಕು ಅಂತ ಜನ ಜಾಸ್ತಿ ಇದ್ದಾರೆ. ಅವ್ರ ಕೈಲಿ ಹೋಗೋಕ್ಕೆ ಅವಕಾಶ ಕೊಡಲ್ಲ ಇನ್ನು ಮುಂದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಒಂದು, ಎರಡಕ್ಕೋಸ್ಕರ ನೀನು ಅವ್ರ ಪ್ರಸ್ತಾಪ ವಕ್ಫ್ ಬಿಲ್ ಬಗ್ಗೆ ಬಂದಿದೆ ಚರ್ಚೆ. ಅನ್ವರ್ ಮಾನಪಾಡಿ ಒಂದು ಸಮಿತಿ ನೇಮಕ ಮಾಡಿದ್ವಿ ನಾವು ಅವ್ರ ಅಧ್ಯಕ್ಷತೆಯಲ್ಲಿ, ನಮ್ಮ ಪಕ್ಷ ಈ ಸರ್ಕಾರ ಇದ್ದಾಗ. ಯಾರ್ಯಾರು ಲೂಟಿ ಮಾಡಿದ್ದಾರೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು ಇವತ್ತು ಸತ್ತೋಗಿದ್ದಾರೆ ಕಮರ್ ಇಸ್ಲಾಂ ಅವರಿಂದ ಹಿಡಿದು ಇನ್ನು ಸಾಕಷ್ಟು ಜನ ಮುಸಲ್ಮಾನ್ ನಾಯಕರು, ಹಿಂದೂ ನಾಯಕರು, ಕಾಂಗ್ರೆಸ್ ನಾಯಕರು ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ. ಆ ರಿಪೋರ್ಟನ್ನು ಮೊನ್ನೆ DS ಶಂಕರಮೂರ್ತಿಯವರಿದ್ದಂಥ ಸಂದರ್ಭದಲ್ಲಿ, ಸಭಾಪತಿ ಆಗಿದ್ದಂಥ ಸಂದರ್ಭದಲ್ಲಿ, ನಾನು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಆದಾಗ ಅದನ್ನು ಟೇಬಲ್ ಮಾಡಿದ್ವಿ. ಅದನ್ನು ಚರ್ಚೆಗೆ ಇವತ್ತಿನ ತನಕ ಬಿಟ್ಟಿಲ್ಲ ಈ ಸರ್ಕಾರ. ನೋಡೋಣ ಎಷ್ಟೆಷ್ಟು ಉಳಿಸೋಕ್ಕೆ ಸಾಧ್ಯವೋ ನಮ್ಮ ಕೈಲಿ ಉಳಿಸ್ತೀವಿ. ಮುಗಿಸೋಣ.